ಇಬ್ರಾಹಿಂಪುರ್ ರೈಲ್ವೆ ನಿಲ್ದಾಣ ಕಾಮಗಾರಿ ಕಳಪೆ. ತಕ್ಷಣ ಕ್ರಮಕ್ಕೆ ಕರವೇ ಸ್ವಾಭಿಮಾನಿ ಸೈನ್ಯದ ಆಗ್ರಹ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯದ ರಾಜ್ಯಾಧ್ಯಕ್ಷರಾದ ಜಗದೇವ ಸೂರ್ಯವಂಶಿ ಹಾಗೂ ಎಲ್ಲಾ ಪದಾಧಿಕಾರಿಗಳ ವತಿಯಿಂದ ವಿಜಯಪುರ ಜಿಲ್ಲೆಯ ಸಂಸದರಾದ ಮಾನ್ಯಶ್ರೀ ರಮೇಶ್ ಜಿಗಜಿಣಗಿ ಮತ್ತು ರೈಲ್ವೆ ಇಲಾಖೆಯ ಗೌರವಾನ್ವಿತ ಅಧಿಕಾರಿ ಝಾ ಅವರಿಗೆ ವಿಜಯಪುರ ಜಿಲ್ಲೆಯ ಜನತೆ ಪರವಾಗಿ ಕಳಕಳಿಯಿಂದ ಮನವಿ ಸಲ್ಲಿಸಲಾಗುತ್ತಿದೆ. ವಿಜಯಪುರ ನಗರದ ವ್ಯಾಪ್ತಿಯ ಇಬ್ರಾಹಿಂಪುರ್ ರೈಲ್ವೆ ನಿಲ್ದಾಣದ ಫುಟ್ಪಾತ್ ಕಾಮಗಾರಿ ಪ್ರಗತಿಯಲ್ಲಿದ್ದು, ಈ ಕಾಮಗಾರಿ ಸಂಪೂರ್ಣ ಕಳಪೆ ಮಟ್ಟದಲ್ಲಿ ನಡೆಯುತ್ತಿದೆ ಎಂಬುದು ಸ್ಥಳೀಯ ಹಿರಿಯ ನಾಗರಿಕರ ದೂರುಗಳಿಂದ ತಿಳಿದುಬಂದಿದೆ. ನಿವೃತ್ತ ಉಪನ್ಯಾಸಕರು, ನಿವೃತ್ತ ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ನಿವೃತ್ತ ಕಾರ್ಯನಿರ್ವಾಹಕ ಅಭಿಯಂತರರು ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯಲ್ಲಿನ ಗುಣಮಟ್ಟದ ಕೊರತೆಯನ್ನು ಗಂಭೀರವಾಗಿ ಗಮನಿಸಿದ್ದಾರೆ. ಕಾಮಗಾರಿಯಲ್ಲಿ ಅಗತ್ಯ ಪ್ರಮಾಣದ ಸಿಮೆಂಟ್ ಬಳಸದೆ ಮಣ್ಣು ಮತ್ತು ಉಸುಕಿನಿಂದ ಗೋಡೆಗಳನ್ನು ನಿರ್ಮಿಸಲಾಗುತ್ತಿದೆ ಎಂಬುದು ಸ್ಥಳ ಪರಿಶೀಲನೆ ವೇಳೆ ಸ್ಪಷ್ಟವಾಗಿದೆ. ಈ ಕುರಿತು ವಿಡಿಯೋ ಹಾಗೂ ಫೋಟೋ ಸಾಕ್ಷ್ಯಗಳನ್ನು ಕೂಡ ಸಂಗ್ರಹಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ತಕ್ಷಣ ಅಮಾನತುಗೊಳಿಸಬೇಕು, ಗುತ್ತಿಗೆದಾರರನ್ನು ಕಪ್ಪುಪಟ್ಟಿಗೆ ಸೇರಿಸಬೇಕು, ಕಾಮಗಾರಿಯನ್ನು ಉನ್ನತ ಮಟ್ಟದ ತನಿಖೆಗೆ ಒಳಪಡಿಸಬೇಕು ಎಂಬ ಬೇಡಿಕೆಗಳನ್ನು ಮುಂದಿರಿಸಲಾಗುತ್ತಿದೆ. ಅಲ್ಲದೆ ವಿಜಯಪುರ ಜಿಲ್ಲೆಯ ಸಂಸದರು, ಜಿಲ್ಲಾಧಿಕಾರಿಗಳು ಹಾಗೂ ರೈಲ್ವೆ ಇಲಾಖೆಯ ಉನ್ನತ ಅಧಿಕಾರಿಗಳು ಸ್ವತಃ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಲಾಗಿದೆ. ಸಾರ್ವಜನಿಕರ ತೆರಿಗೆ ಹಣವನ್ನು ದುರುಪಯೋಗಪಡಿಸಿಕೊಂಡು ಕಳಪೆ ಕಾಮಗಾರಿ ನಡೆಸುವುದು ಅಸ್ವೀಕಾರಾರ್ಹ. ಪ್ರಾಮಾಣಿಕತೆ, ಪಾರದರ್ಶಕತೆ ಹಾಗೂ ಗುಣಮಟ್ಟದ ಕಾಮಗಾರಿಗಳ ಮೂಲಕ ನಾಗರಿಕರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ. ತಕ್ಷಣ ಕ್ರಮ ಕೈಗೊಳ್ಳದಿದ್ದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯದ ವತಿಯಿಂದ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಲಾಗಿದೆ. ಜಗದೇವ ಸೂರ್ಯವಂಶಿ, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯ. ಇದ್ರಾಗ ಏನು ಸಿಮೆಂಟ್ ಹಾಕಿಲ್ಲ ಅವರು, ಓಪನ್ ಏನೂ ಇಲ್ಲ. ಏನು ಉಪಯೋಗ ಅದ? ಫ್ರಂಟ್ ತೋರಿಸ್ತಾರೆ ಅವರು, ಫ್ರಂಟ್ ತೋರಿಸ್ತಾರೆ ಸರ್. ಫ್ರಂಟ್ ಇಲ್ಲ ಅನ್ನಂಗಿಲ್ಲ. ಫ್ರಂಟ್ ಅವ್ರು ಏನದ ಇದು ನೋಡಿ ಎಷ್ಟು ಅಂತ ತೋರಿಸ್ತಾರೆ. ಈಚೆಗೆ ಏನದ ಹಾಕಿ ಒಟ್ಟು ಕಲ್ಲು ಹಿಡ್ಕೋಬೇಕಲ್ಲ, ಅವು ಒಂದೊಂದು ಹಾಕಿಬಿಡ್ತಾರೆ, ಮುಗಿತು ಅವ್ರ ಕನ್ಸ್ಟ್ರಕ್ಷನ್. ಇದೆಲ್ಲ ಹಳೆ ಕಲ್ಲು ತೊಂದ್ರಲ್ಲ, ಹಳೆ ಕಲ್ಲು ತೊಂದರೆ ಮತ್ತ ಅಷ್ಟು ಎಷ್ಟು ಹಾಕ್ಬೇಕಾಯ್ತು ಅಷ್ಟು ಸಿಮೆಂಟ್ ಹಾಕಿಲ್ಲ. ಅದು ಈಗ ಇಲ್ಲೇ ಉಚ್ಕೊಂಡ್ಬಿಟ್ಟದ ನೋಡ್ರಿ. ಸುಮ್ಮನೆ ಈಗ ಹಾಕಿ ಹೋದ್ರಿ ಅವರು, ಎಷ್ಟು ಬಿಟ್ಟು ಹೋದ್ರ ಅವರು. ಬಗಳೇನೋ ಇದ್ದಾಗಿತ್ತು ಒಳಗೋದಂಕರ ಇಲ್ಲಿ ಏನೋ ಹಾಕೋದಲ್ರಿ, ಇಲ್ಲಿ ಒಳಗೆ ಮುಚ್ಚಿಬಿಡ್ತಾರೆ. ಇದು ಮಣ್ಣು ಮುಚ್ಚಿ ಅದನ್ನ ತೊಗೊಂಡು ಬಂದು ಮಣ್ಣು ಇಲ್ಲಿಗೆ ಹಾಕಿ ಬಿಡ್ತಾರೆ, ಮುಗಿದೋಯ್ತು, ಕೆಲಸ ಮುಗೀತು. ನೋಡಿ, ರೈಲ್ವೆ ಡಿಪಾರ್ಟ್ಮೆಂಟ್ ಹೆಡ್ ಆದಂಥ ಜಹಾ ಸಾಹೇಬ್ರೆ, ಇಲ್ಲಿ ನಾವು ಇಬ್ರಾಹಿಂಪುರ ರೈಲ್ವೆ ನಿಲ್ದಾಣ ಹತ್ತಿರ ಬಂದ್ವಿ. ನಮಗೆ ಒಬ್ಬ ಹಿರಿಯ KS ಅಧಿಕಾರಿಗಳಾದ, ಈಗ ರಿಟೈರ್ಡ್ ಆಗಿದ್ದಾರೆ. ತಮ್ಮ ಹೆಸರೇನು ಸರ್? ಹೊನ್ನಳ್ಳಿ ಅಂತೇಳಿ. ಇವರು ಮಹಾನಗರ ಪಾಲಿಕೆ ಒಳಗೂ ಕಮಿಷನರ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಅವರೆಲ್ಲ ಈ ಸಿವಿಲ್ ವರ್ಕ್ ಮಾಡವ್ರೆ. ಅವ್ರು ನನಗೆ ಕರೆಸಿದ್ದಾರೆ. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯದ ರಾಜ್ಯಾಧ್ಯಕ್ಷ ಜಗದೇವ್ ಸೂರ್ಯವಂಶಿ ಅಂತೇಳಿ. ನಾನು ನೋಡ್ಲಿಕ್ಕಾಗಿ ಇಲ್ಲಿ ನೋಡಿ, ಪೂರ ಏನೂ ಇಲ್ಲ. ಇದೆಲ್ಲ ಇದಕ್ಕೇನು ಸಿಮೆಂಟ್ ಏನೂ ಹಾಕಿಲ್ಲ, ತೋರಿಸ್ತೀನಿ ನೋಡಿ. ಪೂರ ಏನೂ ಇಲ್ಲ, ಏನೇನು ಸಿಮೆಂಟ್ ಹಾಕಿಲ್ಲ, ಸುಮ್ಮನೆ ಇದು ಮಾಡ್ಯಾರ. ಆಮೇಲೆ ಹಳೆ ಕಲ್ಲು ಹಾಕಿದ್ದಾರೆ. ಇಲ್ಲಿ ನೋಡಿ, ಏನೇನಿಲ್ಲ, ಬರೀ ಪಾಲಿಸ್ ಕೆಲಸ ಮಾಡ್ಲಿಕ್ಕೆ ನಿಮಗೆ ಎಷ್ಟು ಕಮಿಷನ್ ಕೊಡ್ತಾ ಇದ್ದಾರೆ ಅಥವಾ ಯಾರ್ಯಾರಿಗೆ ಎಷ್ಟೆಷ್ಟು ಕಮಿಷನ್ ಐತೆ ಅದು ಗೊತ್ತಾಗಲತ್ತಿಲ್ಲ. ಈ ಥರ ಮಣ್ಣು ಮುಚ್ಚಿ ಇಡೀ ನಮ್ಮ ದೇಶದ ತೆರಿಗೆ ಹಣ ಈ ಟೈಪ್ ಲೂಟಿ ಹೊಡಿತಾರೆ ಅಂದರೆ ಇದಕ್ಕೆ ಯಾರು ಸೂಪರ್ವೈಸಿಂಗ, ಇದಕ್ಕೆ ಯಾರು ಸಂಬಂಧ ಬರೋ ಇಂಜಿನಿಯರ್ಸ್ ಯಾರಿದ್ದಾರೆ, ತಕ್ಷಣ ಅವರು ಇದನ್ನು ಕ್ರಮ ತಗೊಳ್ಬೇಕು ಇವ್ರ ಮೇಲೆ. ಈ ಇಂಥ ರೈಲ್ವೆ ಸೆಂಟ್ರಲ್ ಗೌರ್ಮೆಂಟ್ರೆ ಒಂದು ಕ್ವಾಲಿಟಿ ಕೆಲಸ ಮಾಡ್ತದಪ್ಪ ಅಂತೇಳಿ ನಾವು ವಿಚಾರ ಮಾಡ್ಲಿಕ್ಕಾಗಿ ಇದು ಡಿಪಾರ್ಟ್ಮೆಂಟ್ನು ಇಷ್ಟು ಹೊಲಸಾಗೋದಂದರೆ ಇದು ಸರಿ ಅನ್ನಿಸ್ತಾ ಇಲ್ಲ. ಯಾವುದೇ ಕಾರಣಕ್ಕೆ ಇದನ್ನು ನೀವು ತಕ್ಷಣ ಈ ಸ್ಥಳಕ್ಕೆ ಆಗಮಿಸಿ ನೋಡಿ ಎಲ್ಲ ಪರಿಶೀಲಿಸಿ ಇದು ಕ್ರಮ ತಗೊಳ್ಬೇಕು. ಮತ್ತು ಇದು ಕ್ವಾಲಿಟಿ ಕೆಲಸ ಆಗಬೇಕು. ಕಳಪೆ ಕಾಮಗಾರಿ, ಸಂಪೂರ್ಣ ಕಳಪೆ ಕಾಮಗಾರಿ. ಸರ್, ತಮ್ಮ ಹೆಸರೇನು ಸರ್? ಬಸವರಾಜ್ ಮುತ್ತಪ್ಪನ. ತಾವೇನು ಮಾಡಿದ್ರಿ ಮೊದಲು?
ನೀವು ನಿವೃತ್ತ ಉಪನ್ಯಾಸಕರು ಸರ್. ನೀವೀಗ ಮಹಾನಗರ ಪಾಲಿಕೆ ಕಮಿಷನರ್ ಆಗಿ ರಿಟೈರ್ಡ್ ಆಗಿದ್ದೀರಿ. ಈ ನಿಮಗೆ ಕಳಪೆ ಕಾಮಗಾರಿ ಅಂತ ಪಕ್ಕ ಅನ್ನಿಸ್ತಾ ಇದೆ, ಹೌದಿಲ್ಲ ಸರ್? 100% ಕಳಪೆ ಕಾಮಗಾರಿ. ಈ ಥರ ಕಾಮಗಾರಿ ಆಗಬಾರ್ದು ಅನ್ನುವಂಥದ್ದು ವಿಚಾರ ಇಟ್ಕೊಂಡು ನಾನು ನೀವು ಕರೆಸಿದ್ದೀರಿ ಈಗ, ಹೌದಿಲ್ಲ ಸರ್? ನೋಡಿ ಸರ್, ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊತಿದ್ದೀನಿ ಸರ್. ತಾವು MP ಸಾಹೇಬ್ರೆ, ನಮ್ಮ ವಿಜಯಪುರ ನಗರದ MP ಸಾಹೇಬ್ರೆ, ನೀವು ಏನೋ ಪ್ರಾಜೆಕ್ಟ್ ತೊಗೊಂಬಂದಿರ್ತೀರಿ, ಅದು ಮಾಡಿಸ್ಬೇಕಂತೇಳಿ. ಇದು ಕ್ವಾಲಿಟಿ ಕೆಲಸ ಮಾಡಿಸ್ಕೊಳ್ಳೋರು ಯಾರು? ಇದು ಗುಣಮಟ್ಟದ ಕಾಮಗಾರಿ. ನೋಡಿ, ಇದು ಎಲ್ಲ ಸಿಮೆಂಟ್ ತಂದಿದ್ದಾರೆ, ಇದು ವೇಸ್ಟ್ ಎಲ್ಲ ಕಾಂಕ್ರೀಟ್ ಆಗಿಬಿಟ್ಟದೆ. ಇದು ಕಾಂಕ್ರೀಟ್ ಆಗ್ಯದನ್ನ ಅವ್ರಿಗೆ ಸಿಮೆಂಟ್ ಇಲ್ಲನ್ನ ಅಲ್ಲಿ ಪಾಲಿಸ್ ಕೆಲಸ ಮಾಡಿದ್ದಾರೆ ಅವರು. ಈ ಥರ ಆಗಬಾರ್ದು ಅನ್ನೋಂಥ ಉದ್ದೇಶ ಇಟ್ಕೊಂಡು ನಾವು ನಿಮಗೆ ವಿಡಿಯೋ ಮುಖಾಂತರ ಮಾಹಿತಿ ತಿಳಿಸ್ತಾ ಇದ್ದೀವಿ. ನೀವು ತಕ್ಷಣ ಸಂಬಂಧ ಬರೋ ಇಂಜಿನಿಯರಿಗೆ ಇಲ್ಲಿ ಕರೆಸಿ ಪರಿಶೀಲನೆ ಮಾಡಿ ಗುಣಮಟ್ಟದ ಕಾಮಗಾರಿ ಮಾಡಿಸ್ಬೇಕು, ಕೆಲಸ ಸಂಪೂರ್ಣ ನಿಲ್ಲಿಸಬೇಕು. ಯಾಕಂದರೆ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇರ್ತದೆ, ಇದು ಎಷ್ಟೋ ದಿವಸದಿಂದ ನಡಿಬೇಕಿರ್ತದೆ. ಮತ್ತು ಇದು ಕ್ವಾಲಿಟಿ ಒಳಗೆ ಇದು ಕಳಪೆ ಆಯಿತು ಅಂದರೆ, ಗುಣಮಟ್ಟ ಕಾಯ್ಕೊಳ್ಳಿಲ್ಲ ಅಂದರೆ ಈ ಸಾರ್ವಜನಿಕರ ದುಡ್ಡು ಲೂಟಿ ಹೊಡ್ಲಿಕ್ಕೆ ನಿಂತಂಗೆ ಆಗ್ತದೆ, ಹಾಳಾಗ್ತದೆ. ಯಾರ್ದು? ಸಾರ್ವಜನಿಕರ ದುಡ್ಡು ಹಾಳಾಗಬಾರ್ದು ಅನ್ನೋ ಉದ್ದೇಶ ಇಟ್ಟುಕೊಂಡು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯದ ಎಲ್ಲ ಪದಾಧಿಕಾರಿಗಳ ಒಂದು ಹಕ್ಕೊತ್ತಾಯ ಮತ್ತು ಸಾರ್ವಜನಿಕರ ಹಕ್ಕೊತ್ತಾಯ ಕೂಡ. ಮತ್ತು ನೀವು ಇದಕ್ಕೆ ಜವಾಬ್ದಾರಿ ತೊಗೊಳ್ಳದೇ ಇದ್ದರೆ ನಾವು ಇಲ್ಲಿ ತೋರಿಸಿ ವಿಡಿಯೋ ಮಾಡಿ ನನಗೆ ನೀವು ತಕ್ಷಣ ಇಲ್ಲಿ ಇಬ್ರಾಹಿಂಪುರ ರೈಲ್ವೆ ಕ್ರಾಸಿಂಗ್ಗೆ ಸಾಹೇಬ್ರೆ ಸಂಬಂಧ ಬರೋ ಇಂಜಿನಿಯರಿಗೆ ನೀವು ಕಳಿಸಿ ಇಲ್ಲಿ ಇದನ್ನು ಏನು ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಮತ್ತು ನಾವು ರಾಜ್ಯಾಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೀನಿ, ಅದು ಗುಣಮಟ್ಟ ಮಾಡಿದರೆ ಬಿಡಿ, ಗುಣಮಟ್ಟ ಮಾಡಿರಲಿಲ್ಲ ಅಂದರೆ ಅಲ್ಲಿ ಕಳಪೆ ಕಾಮಗಾರಿ ಉಸುಕು ಒಂದು ಸ್ವಲ್ಪ ಉಸುಕಿನ ಸಿಮೆಂಟ್ ಇಲ್ಲ. ಎಷ್ಟು ನೋಡಿದೆ ನಾನು ಈ ಸತ ಅದನ್ನು ಸ್ವತಃ ನೀವು ಪರಿಶೀಲನೆ ಮಾಡಿ. ಇಲ್ಲಿದಾವ 40-50 ಬ್ಯಾಗ್ ಇದಾವೆ, ಮಳೆಗೆಲ್ಲ ತೋದ ಗಟ್ಟಿ ಆಗಿಬಿಟ್ಟದಾವ. ಅವ್ರಿಗೆ ಬೇರೆ ಸಿಮೆಂಟ್ ಇಲ್ಲ ಅನ್ನೋದು ಅಲ್ಲಿ ಸುಮ್ಮನೆ ಉಸುಕು ಹಾಕಿ ಪಾಲಿಸ್ ಕೆಲಸ ಮಾಡಿದ್ದಾರೆ. ಈ ಥರ ನಾವು ಸರ್ಕಾರಕ್ಕೆ ಸಾಕಷ್ಟು ತೆರಿಗೆ ಕಟ್ತಾ ಇದ್ದಾರೆ. ಅವ್ರು ಜೀವನ ಮಾಡೋದು ಕಟ್ಟಿನಾಗ ಅಷ್ಟು ತೆರಿಗೆ ಕಟ್ತಾ ಇದ್ದಾರೆ. ಆ ತೆರಿಗೆ ದುಡ್ಡನ್ನು ಇಂಥ ಕಳಪೆ ಕಾಮಗಾರಿ ಮಾಡಿಸಿ ನೀವು ಲೂಟಿ ಹೊಡೆಯುವಂಥ ಕೆಲಸ ಮಾಡಿ ನಿಮಗೆ ಎಷ್ಟು ಕಮಿಷನ್ ಕೊಡ್ತಾರೋ ಗೊತ್ತಿಲ್ಲ. ಅಂಥ ಕೆಲಸ ಆಗಬಾರ್ದು. ಗುಣಮಟ್ಟದ ಕಾಯ್ಕೋಬೇಕು, ಗುಣಮಟ್ಟ ಕೆಲಸ ಕಾಯ್ಕೋಬೇಕು. ಸಾರ್ವಜನಿಕರ ದುಡ್ಡ ಸಾರ್ವಜನಿಕರಿಗೆ ಮೂಲಭೂತ ಸೌಲಭ್ಯಕ್ಕಾಗಿ ನೀವು ಉಪಯೋಗ ಮಾಡುವಂಥದ್ದು. ಕಳಪೆ ಕಾಮಗಾರಿ ಮಾಡಿಸಿದರೆ ಸಿಕ್ಕಾಪಟ್ಟೆ ಸಂಬಳ ತೊಗೊಂಡು 3-4 ಲಕ್ಷ ರೂಪಾಯಿ ಸಂಬಳ ಇದೆ ಸರ್ ಪ್ರತಿಯೊಬ್ಬರಿಗೆ. ನೀವು ಸರ್, ನಾನಂತೂ ನಿಮಗೆ ವಿನಂತಿ ಮಾಡ್ಕೋತೀನಿ, ಯಾರು ಸಂಬಂಧ ಇದ್ದಾರೆ, ಯಾವ ಇಂಜಿನಿಯರ್ ಇದ್ದಾರೆ, ಅವರು ಇದನ್ನು ಸೂಪರ್ವೈಸಿಂಗ್ ಮಾಡ್ತಾ ಇಲ್ಲ. ಅವ್ರನ್ನ ತಕ್ಷಣ ಅಮಾನತು ಮಾಡಬೇಕು. ಇಂಥ ಕಳಪೆ ಕಾಮಗಾರಿ ಮಾಡಿಸಿ ನಮ್ಮ ಸಾರ್ವಜನಿಕರಿಗೆ ಎಷ್ಟೊಂದು ಅನ್ಯಾಯ ಆಗ್ತಾ ಇದೆ. ಇದು ಆಗಲಿಕ್ಕೆ ಅವಕಾಶ ಕೊಡಬಾರ್ದು ಅನ್ನೋಂಥದ್ದು ನಾನು ನಿಮಗೆ ತಕ್ಷಣ ಹೇಳ್ತಾ ಇದ್ದೀನಿ. ನೀವು ಇಲ್ಲಿ ಸ್ವತಃ ಬಂದು ಪರಿಶೀಲನೆ ಮಾಡಿ. ಇಲ್ಲಿ ಗುಣಮಟ್ಟ ಕಾಮಗಾರಿ ಆಗಿಲ್ಲ ಅಂದರೆ ಸೀದಾ ಅದನ್ನು ಮತ್ತೆ ರಿಪೀಟ್ ಮಾಡಿಸ್ಬೇಕು ಆ ಇಂಜಿನಿಯರ್ ಕಡೆಯಿಂದ ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಧನ್ಯವಾದಗಳು. ನನ್ನ ಹೆಸರು ಜಗದೇವ್ ಸೂರ್ಯವಂಶಿ, ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯದ ರಾಜ್ಯಾಧ್ಯಕ್ಷ. ಧನ್ಯವಾದಗಳು. ಥ್ಯಾಂಕ್ ಯು.